T-55 ಯುದ್ಧ ಟ್ಯಾಂಕರ್ ಲೋಕಾರ್ಪಣೆಯೊಂದಿಗೆ ಕಾರ್ಗಿಲ್ ವಿಜಯ ದಿನದ ಆಚರಣೆ. ಮಂಗಳೂರು ನಗರದ ಕದ್ರಿ ಪಾರ್ಕ್ನ ಯುದ್ಧ ಸ್ಮಾರಕದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ನಿವೃತ್ತ ಸೈನಿಕರ ಸಂಘ ಪ್ರತಿ ವರ್ಷದಂತೆ ಈ ದಿನವೂ ಕಾರ್ಗಿಲ್ ವಿಜಯ ದಿನವನ್ನು ವಿಜೃಂಭಣೆಯಿಂದ ಆಚರಿಸಿದರು. T-55 ಯುದ್ಧ ಟ್ಯಾಂಕರ್ನ ಲೋಕಾರ್ಪಣೆಯು ಇವತ್ತಿನ ಆಕರ್ಷಣೆ ಆಗಿತ್ತು. ಬೆಳಗ್ಗೆ 9:15ಕ್ಕೆ ವಿದ್ಯುಕ್ತವಾಗಿ ಕಾರ್ಯಕ್ರಮ ಆರಂಭಗೊಂಡು T-55 ಟ್ಯಾಂಕರ್ ಅನ್ನು ನಿವೃತ್ತ ಸೈನಿಕರ ಸಂಘದ ಹಿರಿಯ ಕರ್ನಲ್ ನಿಟ್ಟೆಗುತ್ತು ಶ್ರೀ ಶರತ್ ಭಂಡಾರಿ, ಬ್ರಿಗೇಡಿಯರ್ IN ರೈ, ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್, ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ಶಾಸಕ ವೇದವ್ಯಾಸ ಕಾಮತ್ ಮತ್ತು ನೂರಾರು ನಿವೃತ್ತ ಸೈನಿಕ ಹಾಗೂ ದೇಶಾಭಿಮಾನಿ ನಾಗರಿಕರ ಉಪಸ್ಥಿತಿಯಲ್ಲಿ ಲೋಕಾರ್ಪಣೆ ಕಾರ್ಯಕ್ರಮ ಜರುಗಿತು. ನಂತರ ಜರುಗಿದ ಸಭಾ ಕಾರ್ಯಕ್ರಮದಲ್ಲಿ ಗಣ್ಯರು ಕಾರ್ಗಿಲ್ ಯುದ್ಧದ ಬಗ್ಗೆ ತಮ್ಮ ಅನುಭವ ಮತ್ತು ಅಭಿಪ್ರಾಯವನ್ನು ಹಂಚಿಕೊಂಡರು. ಅಗಲಿದ ಸೈನಿಕರಿಗೆ 1 ನಿಮಿಷದ ಮೌನ ಪ್ರಾರ್ಥನೆ ನೆರೆದ ದೇಶಾಭಿಮಾನಿಗಳಿಂದ ಯುದ್ಧ ಸ್ಮಾರಕಕ್ಕೆ ಪುಷ್ಪಾರ್ಚನೆ ಗೈಯಲಾಯಿತು. ರಾಷ್ಟ್ರಗೀತೆಯೊಂದಿಗೆ ಕಾರ್ಯಕ್ರಮ ಮುಕ್ತಾಯಗೊಂಡಿತು. ವರದಿ ಚಂದ್ರಶೇಖರ್ ಹೆಬ್ಬಾರ್, ಕೊಲ್ಯ. ಈ ದೇಶದ ಸನಾತನ ಸಂಸ್ಕೃತಿಯನ್ನ ಗಟ್ಟಿಗೊಳಿಸಿ ಒಂದು ನಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾದಂತಹ ಒಂದು ರಾಷ್ಟ್ರವನ್ನ ನಿರ್ಮಾಣ ಮಾಡಬೇಕಾದಂತಹ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ. 8,800 ಅಡಿ ಎತ್ತರದಲ್ಲಿ ಉಂಟು. ಇದು ಲೇ ಮತ್ತು ಶ್ರೀನಗರದ ನಡುವಿನಲ್ಲಿರುವ ನ್ಯಾಷನಲ್ ಹೈವೇ 1D ಸರಿ ನಡುವಿನಲ್ಲಿ ಉಂಟು. ಅಂತಾರಾಷ್ಟ್ರೀಯ ಗಡಿ ರೇಖೆಗೆ ತಾಗಿಕೊಂಡೇ ಉಂಟು. ಒಂದು 10-20 ಕಿಲೋಮೀಟರ್ ಒಳಗೆ ಉಂಟು, ಗಡಿಯ ಹತ್ತಿರ ಉಂಟು. ಈ ಯುದ್ಧ ಆದದ್ದು ಎಲ್ಲ ಅದೇ ಸ್ಥಳದಲ್ಲಿ. 1947 ನಮಗೆ ಸ್ವಾತಂತ್ರ್ಯ ಸಿಕ್ಕಿದ ನಂತರ 2 ದಿವಸದ ನಂತರ ಈ ಭಾರತ ಪಾಕಿಸ್ತಾನದ ಗಡಿ ರೇಖೆಗಳನ್ನು ಗುರುತಿಸಲಾಗಿತ್ತು ಸರ್ ಸಿರಿಲ್ ರಾಟ್ಲಿಫ್ನವರು. ಆ ಗಡಿ ರೇಖೆ ಗುರುತಾದ ಅಂದಿನಿಂದ ಈ ಕಾರ್ಗಿಲ್ನ ಉತ್ತರ ಭಾಗದಲ್ಲಿರುವ ಎಲ್ಲ ಗುಡ್ಡಗಾಡು ಪ್ರದೇಶ ಮತ್ತು ಸಿಯಾಚಿನ್ ಗ್ಲೇಷಿಯರ್ ಅಲ್ಲಿ ತನಕ ತುಂಬಾ ಘರ್ಷಣೆಗಳು ನಡೀತಾ ಇತ್ತು ಸದಾ. ಆದರೆ 1984ರಲ್ಲಿ ಭಾರತದ ಸೇನೆ ಆಪರೇಷನ್ ಮೇಘದೂತ್ ಎಂಬ ಕಾರ್ಯಾಚರಣೆಯಲ್ಲಿ ಅಲ್ಲಿ ನಮ್ಮ ಸೇನೆಗಳ ನೆಲೆಗಳನ್ನು ಶಾಶ್ವತವಾಗಿ ಸ್ಥಾಪಿಸಿಬಿಟ್ಟಿವಿ. ಸೊ 1984ರ ನಂತರ ಏಪ್ರಿಲ್ 13ಕ್ಕೆ ನಾವು ಅಲ್ಲಿ ಸ್ಥಾಪಿಸಿದ್ದು. ಅದರ ನಂತರ ಆ ಗುಡ್ಡಗಾಡು ಪ್ರದೇಶಗಳಲ್ಲಿ ನಮ್ಮ ಭಾರತೀಯ ಸೇನಾ ಪಡೆಗಳ ನೆಲೆಗಳು ಸ್ಥಾಪನೆಯಾಗಿದ್ದು. 1987 ಮತ್ತು 89ರಲ್ಲಿ ಪಾಕಿಸ್ತಾನ 2 ಸಲ ಪ್ರಯತ್ನ ಮಾಡಿತ್ತು ಈ 2 ಇಲ್ಲಿರುವ ಎಲ್ಲ ಸ್ಥಾನಗಳನ್ನು ವಶಪಡಿಸಿಕೊಳ್ಳಿಕ್ಕೆ. ಆದರೆ ಅದು ಆಗಲಿಲ್ಲ, ಅದು ವಿಫಲವಾಯಿತು. ಹಾಗೆ 84ರಿಂದ 99 ಏನು ತಾಪತ್ರೆ ಇಲ್ಲದೆ ಅದು ತುಂಬಾ ಎತ್ತರವಾದ ಸ್ಥಳ. ಎವರೇಜ್ ಹೈಟ್ ಒಂದು 18,000 ಫೀಟು, ಸಿಯಾಚಿನ್ನಲ್ಲಿ 22,000 ಫೀಟ್ ಉಂಟು. ಚಳಿಗಾಲದಲ್ಲಿ ತಾಪಮಾನ ಸರಿಸುಮಾರು ಒಂದು -50-54 ಡಿಗ್ರಿ ಹೋಗ್ತದೆ. ಸೊ ಚಳಿಗಾಲದಲ್ಲಿ ನಮ್ಮ ಸೇನೆ ಕೆಳಗೆ ಬರ್ತಿತ್ತು, ಸೆಕೆಗಾಲದಲ್ಲಿ ನಾವು ಮೇಲೆ ಹೋಗ್ತಿದ್ದೆವು. ಯಾಕಂದ್ರೆ ಚಳಿಗಾಲದಲ್ಲಿ ಅಲ್ಲಿ ನೋಡಿಕೊಳ್ಳಿಕ್ಕೆ ಲಾಜಿಸ್ಟಿಕ್ಸ್ ಪ್ರಾಬ್ಲಮ್ ಇತ್ತು. ಸೊ ಹಾಗೆ ಚಳಿಗಾಲ ನಾವು ಕೆಳಗೆ ಬರ್ತಿದ್ದೆವು, ಸೆಕೆಗಾಲದಲ್ಲಿ ಪುನಃ ಮೇಲೆ ಹೋಗ್ತಿದ್ದೆವು. ಇದರ ಒಂದು ಇದರ ಐಡಿಯಾ ಆಗಿನ ಪಾಕಿಸ್ತಾನದ ಸೇನಾಧಿಕಾರಿ ಜನರಲ್ ಪರ್ವೇಜ್ ಮುಷರಫ್ ಅವರಿಗೆ ಗೊತ್ತಿತ್ತು. ಯಾಕಂತ ಹೇಳಿದ್ರೆ 1984ರಲ್ಲಿ ನಾವು ಅಲ್ಲಿ ನಮ್ಮ ನೆಲೆಯನ್ನು ಸ್ಥಾಪಿಸಿದಾಗ ಇವರು ಮುಷರಫ್ನವರು ಒಂದು ಬ್ರಿಗೇಡಿಯರ್ ಆಗಿದ್ರು, ಅದೇ ಏರಿಯಾದಲ್ಲಿದ್ರು. ಅವರಿಗೆ ಗೊತ್ತಿತ್ತು ನಾವು ಹೇಗೆ ಸ್ಥಾಪನೆ ಮಾಡಿದ್ದೇವೆ ಅಂತ. ಹಾಗೆ ಅದೇ ಲಾಜಿಕ್ ಅನ್ನು ಉಪಯೋಗಿಸಿಕೊಂಡು ಇಲ್ಲಿ ಅವರು ಒಂದು ಆಪರೇಷನ್ ಬದರ್ ಎಂಬ ಕಾರ್ಯಾಚರಣೆಯಲ್ಲಿ ನಾವು ಕೆಳಗೆ ಇಳಿದಿರುವಾಗ ನಮ್ಮ ನೆಲೆಗಳಿಗೆ ಬಂದು ಕುಳಿತು ಬಿಟ್ರು. ಈ ವಿಷಯ ಯಾರಿಗೂ ಗೊತ್ತಿಲ್ಲ. ನಮ್ಮ ಎಂಟೈರ್ ಇಂಟೆಲಿಜೆನ್ಸ್